ಫ್ರಮ್ ಆಫೀಸ್ ನೋಡಿದ್ದೀರಾ, ವರ್ಕ್ ಫ್ರಮ್ ಹೋಮ್ ನೋಡಿದ್ದೀರಾ, ವರ್ಕ್ ಫ್ರಮ್ ರೋಡ್ ನೋಡಿದ್ದೀರಾ? ಆರ್ಟಿಸ್ಟ್ ನೀರಲ್ಲಿ ಸ್ನಾನ ಮಾಡಿ ನೆಕ್ಸ್ಟ್ ಭೂವರಹ ಸ್ವಾಮಿಯ ದರ್ಶನ ಮಾಡಿ ಅದಾದ ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ನಾನು ಬ್ಯಾಂಗ್ಳೂರ್ ಟ್ರಾಫಿಕ್ಕಿಂದ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ನಾವು ಇವತ್ತು ಎಲ್ಲೋ ಹೋಗ್ತಿದ್ವಿ, ಎಲ್ಲಿ ಹೋಗ್ತಿದ್ದೀವಿ, ಯಾರು ನನ್ನ ಜೊತೆ ಬರ್ತಿದ್ದಾರೆ ಎಲ್ಲ ಈ ವ್ಲಾಗಲ್ಲಿ ಗೊತ್ತಾಗುತ್ತೆ. ನಾನು ತುಮಕೂರಿಂದ ಬ್ಯಾಂಗ್ಳೂರ್ ರೀಚ್ ಆಗಿದ್ದೆ. ಬ್ಯಾಂಗ್ಳೂರಿಂದ ನಮ್ಮ ಬಸ್ ಇದ್ದಿದ್ದು. ಸೊ ಇವಾಗ ಬಸ್ ಸ್ಟ್ಯಾಂಡಿಗೆ ಹೋಗೋಣ ಅಂತ ಆಟೋದಲ್ಲಿ ಹೋಗ್ತಿದ್ದೆ. ಬಟ್ ನಮ್ಮ ಡೆಸ್ಟಿನೇಷನ್ ಲೈಕ್ ತುಂಬ ನಿಯರೇ ಇತ್ತು, ಅಂದರೆ ಒಂದು 300 ಮೀಟರ್ಸ್ ಇತ್ತು. ಬಟ್ ಆಟೋ ಮೂವೇ ಆಗ್ತಿರ್ಲಿಲ್ಲ, ಅದಕ್ಕೆ ನಡ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡು ಹೋಗ್ತಿದ್ದೆ. ಸೊ ನೀವೇ ನೋಡ್ಬೋದು ಇವಾಗ ಯಾರು ನನ್ನ ಮೀಟ್ ಆದರು ಅಂತ. ಎಸ್, ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಭೂಮಿಕಾ, ಇವಳೇ ನನ್ನ ಜೊತೆ ಬರ್ತಿರೋದು ಇವತ್ತು. ಟೈಮ್ ಆಗಿತ್ತು ಅಂತ ಅಲ್ಲೇ ಊಟ ಮಾಡ್ಕೊಂಡ್ವಿ. ನಮ್ಮದು ಊಟ ಮುಗಿಸ್ಕೊಂಡು ನಾವು ಹೋದ್ರೂ ಇನ್ನೂ ಬಸ್ ಬಂದೇ ಇರಲಿಲ್ಲ. ಬಸ್ ಡಿಲೇ ಆಗಿದೆ ಅಂತ ಗೊತ್ತಾಯಿತು. ಫ್ರಮ್ ಆಫೀಸ್ ನೋಡಿದ್ದೀರಾ, ವರ್ಕ್ ಫ್ರಮ್ ಹೋಮ್ ನೋಡಿದ್ದೀರಾ, ವರ್ಕ್ ಫ್ರಮ್ ರೋಡ್ ನೋಡಿದ್ದೀರಾ? ನೋಡಿ, ಇಲ್ಲೊಬ್ಬರು ಎಕ್ಸಾಂಪಲ್. ನಾವು ಇವಾಗ ತಿರುಪತಿ ಹೋಗ್ತಿದ್ದೀವಿ, ಬಟ್ ಅವಳು ಅವ್ರ ಆಫೀಸರ್ ಯಾರು ನೋಡ್ತಿದ್ರೆ ಮುಗೀತವಳ ಕತೆ. ಸೊ ಫೈನಲಿ ಬಸ್ ಇನ್ನೇನು ಆಪೋಸಿಟ್ ರೋಡಿಗೆ ಬರುತ್ತೆ ಅಂತ ಹೇಳಿದ್ರು. ಸೊ ನಾವೆಲ್ಲ ಹೋಗ್ತಿದ್ವಿ ಆ ಕಡೆ. ಇವ್ರು ಕಾಣಿಸ್ತಿದಾರಲ್ಲ, ಇವರೇ ನಮ್ಮ ಗೈಡ್ ಅಂತ ಹೇಳ್ಬೋದು. ಲೈಕ್ ಬ್ಯಾಂಗ್ಳೂರಿಂದ ಹೋಗೋಕ್ಕೆ ಗೈಡ್ ಅಂತ ಹೇಳ್ಬೋದು. ಬಿಕಾಸ್ ಇವರೇ ನಮ್ಮನ್ನ ಗೈಡ್ ಮಾಡಿದ್ದು, ಲೈಕ್ ಎಲ್ಲಿ ಬಸ್ ಬರುತ್ತೆ, ಯಾವ ಬಸ್ ಹತ್ತಬೇಕು ಏನು ಅಂತ ಎಲ್ಲ. ನಾವು ಒಂದು ಟ್ರಾವೆಲ್ಸ್ ಕಡೆಯಿಂದ ಲೈಕ್ ಒಂದು ಪ್ಯಾಕೇಜ್ ಥರ ಬುಕ್ ಮಾಡ್ಕೊಂಡು ಹೋಗಿದ್ದಿದ್ದು. ಈಗ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ ನಾವೆಲ್ಲಿ ಹೋಗ್ತಿದ್ದೀವಿ ಅಂತ. ಎಸ್, ನಾವು ತಿರುಪತಿ ಹೋಗ್ತಿದ್ದೀವಿ. ಆ್ಯಂಡ್ ತುಂಬ ದಿನದಿಂದ ಅಂದ್ಕೊಂಡಿದ್ವಿ ತಿರುಪತಿ ಹೋಗಬೇಕು ಅಂತ. ಪ್ಲ್ಯಾನ್ಸ್ ಎಲ್ಲ ಮಾಡಿದ್ವಿ, ಅದೇನೂ ವರ್ಕೌಟ್ ಆಗಿರಲಿಲ್ಲ. ಬಟ್ ಆಲ್ ಆಫ್ ಎ ಸಡನ್ ಪ್ಲ್ಯಾನ್ ಮಾಡಿ 1 ವೀಕಲ್ಲಿ ಬುಕ್ ಮಾಡಿಕೊಂಡು ಆ್ಯಂಡ್ ಫೈನಲಿ ವಿ ಆರ್ ಗೋಯಿಂಗ್. ಸೊ ಇದೇ ನಮ್ಮ ಬಸ್ಸು. ನಮ್ದು ಆಲ್ರೆಡಿ ಸೀಟ್ಸ್ ಎಲ್ಲ ಅಲೌಟ್ ಆಗಿರುತ್ತೆ, ಯಾಕೆಂದರೆ ನಾವು ಟಿಕೆಟ್ ಬುಕ್ ಮಾಡ್ಕೋಬೇಕಾದ್ರೆ ನಮ್ಗೆ ಯಾವ ಸೀಟ್ ಬೇಕು ಅಂತ ನಾವು ಸೆಲೆಕ್ಟ್ ಮಾಡಿರ್ತೀವಿ. ನೋಡ್ಬೋದು ನೀವು, ಇದು ಒಳ್ಳೆ ಸ್ಟಾರ್ಟ್ ಅಂತಲೇ ಹೇಳ್ಬೋದು ನಮ್ಮ ತಿರುಪತಿ ಟ್ರಿಪ್ಪಿಗೆ. ಎಲ್ಲರೂ ಬಸ್ ಹತ್ತುತ್ತಿದ್ರು. ನಾವು ಲೈಕ್ ಲಾಸ್ಟಲ್ಲಿ ಹತ್ತೋಣ, ಸುಮ್ಮನೆ ಯಾಕೆ ರಶಲ್ಲಿ ಅಂತ ಅಂದ್ಬಿಟ್ಟು ಸುಮ್ಮನೆ ನಿಂತಿದ್ವಿ ನಾವಿಬ್ಬರು. ನೀವೇ ನೋಡ್ಬೋದು ಎಷ್ಟು ಎಕ್ಸೈಟೆಡ್ ಆಗಿದ್ದಾಳೆ ಇವಳು ಹೋಗೋಕ್ಕೆ ಅಂತ. ಬಿಕಾಸ್ ನಾವು ಆಲ್ಮೋಸ್ಟ್ ಲೈಕ್ 1 ಇಯರಿಂದನೇ ಪ್ಲ್ಯಾನ್ ಮಾಡ್ತಿದ್ವಿ ಹೋಗೋಣ, ಯಾವತ್ತು ಹೋಗೋದು ಏನು ಅಂತ. ಬಟ್ ಕಾಲನೇ ಕೂಡ ಬಂದಿರಲಿಲ್ಲ. ಆ್ಯಂಡ್ ಫೈನಲಿ ವಿ ಆರ್ ಗೋಯಿಂಗ್ ಅಂತ ತುಂಬ ಎಕ್ಸೈಟೆಡ್ ಇದ್ದಾಳೆ. ಇವಳಿಗೆ ನೈಟ್ ಶಿಫ್ಟ್ ಇತ್ತು. ನೋಡ್ಬೋದು ಲ್ಯಾಪ್ಟಾಪ್ ಹಿಡ್ಕೊಂಡು ಕುಂತಿದ್ದಾಳೆ. ಏನು ಗತಿ ಯಾವ ಥರ, ಈ ಥರ ಎಲ್ಲಿ ಬೇಕಲ್ಲಿ. ರೋಡ್ ಅಂದರೆ ರೋಡು, ಬಸ್ ಅಂದರೆ ಬಸ್ಸು. 2 ಗಂಟೆವರೆಗೂ ಮಾಡಬೇಕು ನೋಡೋಣ. 2 ಗಂಟೆವರೆಗೂ ಮಲ್ಕೊಂಡಿರ್ತೀವಿ, ಅಲಾರಾಮ್ ಇಟ್ಬಿಟ್ಟು ಎದ್ದು ಆಫ್ ಮಾಡೋದು ಅಷ್ಟೇ. ಇಲ್ಲೇ ಯಾರು ನೋಡಿದ್ರೆ ಏನೇ ಅಂತೀಯಾ, ಅವರು ಅದೇ ಮಾಡೋದು. ಇದನ್ನ ಹಾಕ್ಬಿಡ್ಬೇಡ. ಏನಮ್ಮ ಫ್ರೈಡೇ ನಂಗೆ ಎಲ್ಲರೂ ನಿದ್ದೆ ಮಾಡ್ತಾ ಇರ್ತಾರೆ. ಓಕೆ, ವ್ಲಾಗ್ ಟಿಪ್ಸ್ 1-2 ತಿಂಗಳಿಂದ ಸ್ಟಾರ್ಟ್ ಮಾಡಿರೋ ವ್ಲಾಗರು. ಏನು ಫ್ಲಾಶ್ ಲೈಟ್ ಆನ್ ಮಾಡ್ಕೊಂಡು ಬ್ಲಾಗ್ ಮಾಡ್ತೀವಿ. ಓಕೆ, ಸೊ ಇವನು ಲೈಟ್ ಇಲ್ಲ ಅಂದರೆ ಮತ್ತೆ ಬರೀ ಹೀಗೆ ಇಟ್ಕೊಂಡಿರ್ಬಾರ್ದು, ಹೀಗೆ ಇಟ್ಕೋಬೇಕು ಮೊಬೈಲ್. ಅವಾಗ ಹಿಂಗೂ ಮಾಡ್ಕೋಬೇಕು ಅಷ್ಟೇ. ನನಗೂ ಗೊತ್ತಿರೋದಕ್ಕೆ ಸದ್ಯಕ್ಕೆ ನೀನು ಫುಲ್ ಕಲ್ತಾದ್ಮೇಲೆ ಮತ್ತೆ ವ್ಲಾಗಿಗೆ ಬಾಲಿ ತನಕ ಬರಬೇಡ. ನೀರು ಸಪ್ಲೈನೂ ಮಾಡಿದ್ರು ನಮ್ಮ ಬಸ್ಸಲ್ಲಿ. ಹೇಳಬೇಕು ಅಂತಂದರೆ ಇದು AC ಬಸ್ ಆಗಿರೋದ್ರಿಂದ ನಮಗೆ ನೀರು ಅವಶ್ಯಕತೆ ಅಷ್ಟಿರಲಿಲ್ಲ. ಬಟ್ ತಿರುಪತಿಲಿ ತುಂಬಾ ಯೂಸ್ ಆಯಿತು ಅಂತಲೇ ಹೇಳ್ಬೋದು. ಬಿಕಾಸ್ ನಾವು ಯಾರೂ ವಾಟರ್ ಬಾಟಲ್ಸ್ ಏನೂ ಕ್ಯಾರಿನೇ ಮಾಡಿರಲಿಲ್ಲ. ನೀವೇ ನೋಡ್ಬೋದು, ನಮಗಂತೂ ಈ ಬ್ಯಾಂಗ್ಳೂರು ಯಾವಾಗ ಬಿಟ್ಟು ಹೋಗ್ತೀವಿ ಅನ್ನಂಗೆ ಅನಿಸ್ಬಿಟ್ಟಿತ್ತು. ಬಿಕಾಸ್ ಅಷ್ಟು ಟ್ರಾಫಿಕ್ಕು ಬ್ಯಾಂಗ್ಳೂರು ಬಿಡೋಕ್ಕೇ ನಂಗೆ ತುಂಬ ಹೊತ್ತಾಯಿತು. ಅದೇ ಗ್ಯಾಪಲ್ಲಿ ಲೈಕ್ ಬಿಗ್ ಬಾಸ್ ನೋಡೋಣ ಅಂತ ಎಂಥ ಜುಗಾಡ್ ಮಾಡ್ತಿದ್ದಾಳೆ ಅಂತ ನೋಡ್ಬೋದು ನೀವೇ. ನೈಟ್ ಶಿಫ್ಟ್ ಇದ್ರೂ ಲ್ಯಾಪ್ಟಾಪ್ ಪಕ್ಕಕ್ಕಿಟ್ಟು ಇಷ್ಟು ಬಿಗ್ ಬಾಸ್ಗೋಸ್ಕರ ಸರ್ಕಸ್ ಮಾಡ್ತಿರೋರನ್ನ ಇಲ್ಲೇ ನೀವು ನೋಡೋಕ್ಕೆ ಸಾಧ್ಯ. ಊರಲ್ಲಿರೋರಿಗೆಲ್ಲ ಒಂದು ಚಿಂತೆ ಆದರೆ ಬಿಗ್ ಬಾಸ್ ನೋಡಲ್ಲ ಅಂದವ್ರಿಗೆ ನೋಡೋಂಗೆ ಮಾಡೋದು.
ಡೌಟ್ ಯಾರಿಗಾರ ಇದೆಯಾ ಹೇಳಿ. ಟೆಕ್ನಾಲಜಿಯ ಈ ಟೋಲ್ ನೋಡಿದಾಗ ನಮಗಂತೂ ತುಂಬಾ ಖುಷಿ ಆಯಿತು. ಬಿಕಾಸ್ ಅಟ್ಲೀಸ್ಟ್ ಇವಾಗಲಾರು ನಾವು ಬ್ಯಾಂಗ್ಳೂರು ಬಿಟ್ಟು ಹೋಗ್ತಿದ್ದೀವಲ್ಲ ಅನ್ನೋ ಖುಷಿ ಆಯಿತು. ಇದಾದಮೇಲೆ ಸ್ವಲ್ಪ ಹೊತ್ತು ಮಲ್ಕೊಂಡ್ವಿ. ಇನ್ನೇನು ಚೆನ್ನಾಗಿ ನಿದ್ದೆ ಮಾಡ್ತಿದ್ದೀವಿ ಅನ್ನೋಷ್ಟರಲ್ಲಿ ನಾವು ಆಲ್ರೆಡಿ ರೀಚ್ ಆಗಿದ್ದೀವಿ ಅಂತ ಹೇಳಿದ್ರು. ಸೊ ಕೆಳಗೆ ಎಲ್ಲರೂ ನಿಂತು ವೆಯ್ಟ್ ಮಾಡ್ತಿದ್ವಿ. ಒಬ್ಬರು ಟ್ರಾವೆಲ್ಸ್ ಕಡೆಯಿಂದನೇ ಒಬ್ಬರು ಗೈಡ್ ಅಂತ ಅಲ್ಲಿ ಯಾರೋ ಒಬ್ಬರು ಬಂದು ಅವ್ರು ಪರಿಚಯ ಮಾಡಿಕೊಂಡ್ರು. ಅಲ್ಲಿ ಬ್ಲ್ಯಾಕ್ ಶರ್ಟ್ ಹಾಕ್ಕೊಂಡು ಹೋಗ್ತಿದ್ದಾರಲ್ಲ ಅವರೇ ನಮಗೆ ಬಂದು ಅವ್ರನ್ನ ಇಂಟ್ರಡ್ಯೂಸ್ ಮಾಡಿಕೊಂಡು ಅಲ್ಲೊಂದು ಹೋಮ್ ಸ್ಟೇ ಥರ ಕರ್ಕೊಂಡು ಹೋದರು. ಅಲ್ಲಿಗೆ ಕರ್ಕೊಂಡು ಹೋಗಿ ಇಷ್ಟು ಜನಕ್ಕೆ ಒಂದು ರೂಮ್ ಅಂತ ಫಿಕ್ಸ್ ಮಾಡ್ಕೊಂಡಿದ್ರು. ಸೊ ರೂಮ್ ಕೀ ಎಲ್ಲ ಕೊಟ್ಟರು. ಹೋಗಿ ಫ್ರೆಶ್ ಅಪ್ ಆಗಿ ನೀವು 1 hour ಟೈಮಲ್ಲಿ ಕೆಳಗೆ ಇಳಬೇಕು, ತಿಂಡಿ ತಿಂದ್ಕೊಂಡು ನಾವು ಹೊರಡ್ತಿದ್ದೀವಿ ಅಂತ ಹೇಳಿದ್ರು. ಇದೇ ರೂಮ್ ನಮಗೆ ಅವರು ಫ್ರೆಶ್ ಅಪ್ ಆಗೋಕ್ಕೆ ಕೊಟ್ಟಿದ್ದು. ರೂಮ್ ಏನೋ ಚೆನ್ನಾಗೇ ಇತ್ತು. ಆ್ಯಂಡ್ ನೋಡ್ಬೋದು ನೀವು ನಾನು ಹೆಂಗೆ ರೆಡಿ ಆಗಿದ್ದೀನಿ ಅಂತ. ನಮ್ಮಿಬ್ರಿಗೆ ಸ್ಯಾರಿ ಹಾಕ್ಕೊಂಡೇ ಹೋಗಬೇಕು ಅಂತ ತುಂಬ ಇತ್ತು. ಸೊ ಸ್ಯಾರಿ ಪ್ರಿಫರ್ ಮಾಡಿದ್ವಿ ನಾವು. ರೂಮ್ ಔಟ್ಸೈಡ್ ನೋಡೋದಾದರೆ ಲೈಕ್ ವ್ಯೂ ಅಂತೂ ಸಿಕ್ಕಾಬಟ್ಟೆ ಚೆನ್ನಾಗೇ ಇತ್ತು. ಅವತ್ತು ತುಂಬ ಮಳೆ ಆಗಿರೋದ್ರಿಂದ ಆ ಕಡೆ ಈ ಕಡೆ ಎಲ್ಲ ಸ್ವಲ್ಪ ಫಾಗ್ ಇತ್ತು. ಇನ್ನೇನು ಟೈಮ್ ಆಗಿಬಿಟ್ಟಿದೆ ಅಂತ ಎಲ್ಲರೂ ಟಿಫನಿಗೆ ಹೋಗ್ತಿದ್ವಿ. ನಾವು ಕೆಳಗೆ ಹೋಗಿ ನೋಡಿದ್ರೆ ನಾವು ಟಿಫನಿಗೆ ಹೋಗೋಷ್ಟ್ರಲ್ಲಿ ಆಲ್ರೆಡಿ ನಮ್ಮ ಬಸ್ಸಿಗೆ ಬಂದಿದ್ದು 50% ಜನದ ತಿಂಡಿ ಮುಗಿಸ್ಕೊಂಡು ಅವರು ಆಲ್ರೆಡಿ ಹೋಗಿದ್ದರು. ನೋಡ್ಬೋದು ನೀವು. ಅವ್ರು ನಮಗೆ ಇಡ್ಲಿ, ವಡೆ, ಚಟ್ನಿ ಎಲ್ಲ ಪ್ರೊವೈಡ್ ಮಾಡಿದರು. ಇದು ಟಾಟಾ ಸುಮೋಗಳು ನಿಂತಿದ್ದಾವಲ್ಲ, ಅವ್ರು ಬಸ್ ಬಿಡಲ್ಲ ತಿರುಪತಿ ಮೇಲೆ. ಸೊ ಈ ಕಾರ್ಗಳಲ್ಲಿ ನಾವು ಹೋಗಬೇಕಾಗಿದ್ದು. ಸಿಕ್ಕಾಬಟ್ಟೆ ಮಳೆ ಆಗಿತ್ತು ಅನಿಸುತ್ತೆ ಲಾಸ್ಟ್ ನೈಟು. ಸೊ ರೋಡೆಲ್ಲ ತುಂಬಾ ವೆಟ್ಟಿತ್ತು ಮತ್ತು ತುಂಬ ಫಾಗ್ ಇತ್ತು ಅಂತಲೇ ಹೇಳ್ಬೋದು. ಚಳಿನೂ ಹಂಗೆ ಇತ್ತು. ನೋಡ್ಬೋದು ಬೆಟ್ಟ ಎಷ್ಟು ಸಖತ್ತಾಗಿ ಕಾಣಿಸ್ತಿದೆ ಅಂತ. ನಾವಂತೂ ದೇವ್ರೆ ಇವತ್ತೊಂದಿನ ಆದರೂ ಮಳೆ ಬರದೇ ಇರಲಪ್ಪ ಅನ್ನೋ ಥರ ಆಗಿತ್ತು ನಮಗೆ. ಬಿಕಾಸ್ ಸ್ಯಾರಿ ಬೇರೆ ಹಾಕೊಂಡ್ಬಿಟ್ಟಿದ್ವಿ. ಹೆಂಗಿರುತ್ತೆ ಏನು ಅಂತ ನಮಗೆ ಲೈಕ್ ಅದೇ ನಮಗೆ ಟೆನ್ಷನ್ ಆಗಿದ್ದಿದ್ದು. ಇಲ್ಲಿ ಚೆಕ್ಕಿಂಗ್ ಪಾಯಿಂಟ್ ಹತ್ರ ಕರ್ಕೊಂಡು ಹೋದರು. ಇಲ್ಲಿ ಇಳಿಸ್ತಾರೆ, ಲೈಕ್ ಚೆಕ್ಕಿಂಗ್ ಎಲ್ಲ ಇರುತ್ತೆ ಅಲ್ಲ, ಇಲ್ಲಿ ಇಳಿಸ್ತಾರೆ. ತುಂಬಾ ರಶ್ ಇತ್ತು ಅಂತಲೇ ಹೇಳ್ಬೋದು. ಫಸ್ಟ್ ಆಫ್ ಆಲ್ ನಾವು ಹೋಗಿದ್ದು ವೀಕೆಂಡ್ ಆಗಿರೋದ್ರಿಂದ ರಶ್ ಆಬ್ವಿಯಸ್ಲಿ ಇರುತ್ತೆ ಅಂತ ನಾವು ಮೈಂಡ್ ಫಿಕ್ಸ್ ಮಾಡ್ಕೊಂಡಿದ್ವಿ. ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಫೈನಲಿ ಇದು ನಾವು ತಿರುಪತಿ ಹಿಲ್ ಟಾಪಿಗೆ ರೀಚ್ ಆದ್ವಿ. ನೋಡಿ ಎಷ್ಟು ಫಾಗ್ ಇದೆ ಅಂತ ನಮಗೇನೂ ಕಾಣಿಸ್ತಿರ್ಲಿಲ್ಲ. ನಾನು ಲಾಸ್ಟ್ ಟೈಮ್ ತಿರುಪತಿಗೆ ಬಂದಾಗ ನೈಟ್ ಟೈಮ್ ಬಂದಿದ್ದೆ. ಸೊ ನನಗೆ ಎಲ್ಲಿದೆ ಏನು ಅಂತ ಏನೂ ಗೊತ್ತಿರಲಿಲ್ಲ. ಬಟ್ ಭೂಮಿಕಾ ಆಲ್ಮೋಸ್ಟ್ ಸುಮಾರು ಸತಿ ಬಂದಿದ್ದಾಳೆ. ಅವಳು ಹೇಳ್ತಿದ್ಲು ಇಲ್ಲಿ ಅಕ್ಕಪಕ್ಕ ಎಲ್ಲ ರೂಮ್ಸ್ ಇದೆ ಕಣೆ, ಅವೇನೂ ಕಾಣಿಸ್ತಾನೆ ಇಲ್ಲ, ನೋಡಿ ಎಷ್ಟು ಫಾಗ್ ಆಗಿದೆ ಅಂತ. ನಮಗಂತೂ ಏನೂ ಕಾಣಿಸ್ತಿರ್ಲಿಲ್ಲ ಅಲ್ಲಿ ಏನಿದೆ ಏನು ಅಂತ. ಜಸ್ಟ್ ಮುಂದ್ಗಡೆ ಹೋಗ್ತಿರೋ ಕಾರ್ಗಳು, ಬೈಕ್ಗಳು, ಆಮೇಲೆ ಅದು ಏನದು ಆರ್ಚಸ್ಗಳು, ಇಷ್ಟು ಬಿಟ್ಟರೆ ಅಕ್ಕಪಕ್ಕ ಏನಿದೆ ಅನ್ನೋದು ಏನೂ ಕಾಣಿಸ್ತಿರ್ಲಿಲ್ಲ ನಮಗೆ. ನೆಕ್ಸ್ಟು ಅವರು ಗಾಡಿ ನಮ್ಮನ್ನ ಕರ್ಕೊಂಡೋಗಿ ಅಲ್ಲೊಂದು ವೇಟಿಂಗ್ ಪಾಯಿಂಟಲ್ಲಿ ವೆಯ್ಟ್ ಮಾಡಿ ಅಂತ ಹೇಳಿದರು. ಬಿಕಾಸ್ ನಮ್ಮ ಬಸ್ಸಲ್ಲಿ ಬಂದಿರೋರು ಸ್ವಲ್ಪ ಜನ ಮುಡಿ ಕೊಡಬೇಕಾಗಿತ್ತು. ಸೊ ಮುಡಿ ಕೊಡೋರಿಗೆ ಬೇರೆ ಕಾರ್ ಮಾಡ್ಕೊಂಡು ಅವ್ರನ್ನ ಕರ್ಕೊಂಡು ಹೋಗಿದ್ರು. ಅವರು ಬರೋ ತನಕ ನಾವು ವೆಯ್ಟ್ ಮಾಡಬೇಕಾಯ್ತು. ಬಿಕಾಸ್ ಎಲ್ಲರನ್ನೂ ಒಟ್ಟಿಗೆ ಸೇರಿ ಕಳಿಸ್ತಿದ್ರು ದರ್ಶನಕ್ಕೆ. ಅದೇ ಗ್ಯಾಪಲ್ಲಿ ಒಂದು ಕಾಫಿ ಕುಡ್ಕೊಂಡು ನೆಕ್ಸ್ಟ್ ಅದೇ ಜೀಪಲ್ಲಿ ಮತ್ತೆ ಹೊರಟು ಬಂದ್ವಿ. ಅಲ್ಲಿ ಕಾಣಿಸ್ತಿದೆಯಲ್ಲ ಇದು ಫ್ರೀ ದರ್ಶನಕ್ಕೆ ಎಂಟ್ರಿ. ಸೊ ಇಲ್ಲಿ ನಮ್ಮನ್ನ ಬಿಟ್ಟು ಅವರು ನೀವು ಮುಗಿಸ್ಕೊಂಡು ರಿಟರ್ನ್ ಅವರು ಒಂದು ಪಾಯಿಂಟ್ ಹೇಳಿದರು, ನೀವು ಅಲ್ಲಿ ಬನ್ನಿ ಅಂತ ಹೇಳಿದ್ರು. ಡೈರೆಕ್ಟ್ ಆಗಿ ದರ್ಶನಕ್ಕೆ ನಿಲ್ಲಿಸಿದ್ರು. ಆದರೆ ಫಸ್ಟ್ ವರಸ್ವಾಮಿ ಇಲ್ಲಿ ಸ್ಲಿಪ್ಪರ್ ಹಾಕೊಂಡು ಓಡಾಡೋಂಗಿಲ್ಲ. ಅಲ್ಲ, ಕೆಲವರು ಓಡಾಡ್ತಾರೆ. ಅದಕ್ಕೆ ಅಲ್ಲಿ ಸ್ಟಾರ್ಟಿಂಗೇನೆ ಆ ಕಡೆ ಎಂಟ್ರಿಯಿಂದ ಹಾಕಿರ್ತಾರೆ. ಅದು ನೀರಲ್ಲಿ ಸ್ನಾನ ಮಾಡಿ ಭೂವರಹ ಸ್ವಾಮಿಯ ದರ್ಶನ ಮಾಡಿ ಅದಾದ್ಮೇಲೆ ತಿರುಪತಿ ವೆಂಕಟರಮಣ ದರ್ಶನ ಮಾಡಬೇಕು. ಅಲ್ಲಿಂದ ಹೊರಗೆ ಬಂದಮೇಲೆ ಆಂಜನೇಯ ಸ್ವಾಮಿ ದೇವಸ್ಥಾನ ಡೈರೆಕ್ಟ್ ಆಪೋಸಿಟ್ ಅಲ್ಲಿ ಹೋಗಿ ತಾಯಿ ಹೊಡೆದು ಅಲ್ಲಿ ಪೂಜೆ ಮಾಡಬೇಕು. ಸೊ ಫಸ್ಟ್ ಯಾವಾಗಲೂ ವರಹ ಸ್ವಾಮಿ ಟೆಂಪಲ್ಗೆ ಹೋಗಿನೇ ಹೋಗ್ಬೇಕು. ಓಕೆ ಸರ್, ಥ್ಯಾಂಕ್ ಯು ಫಾರ್ ದ ಇನ್ಫಾರ್ಮೇಶನ್. ಯು ಆರ್ ವೆಲ್ಕಮ್.
ನಾನು ಸುಮಾರು ರೀಲ್ಸ್ ನೋಡಿದ್ದೆ ತಿರುಪತಿಗೆ ಹೋಗೋಕ್ಕೂ ಮುಂಚೆ. ಅವರು ಹೇಳಿದ್ದೇನು ಅಂದರೆ ಈ ಕೊಳದಲ್ಲಿ ಫಸ್ಟ್ ಸ್ನಾನ ಮಾಡಿ ಆಮೇಲೆ ಅದ್ರ ಪಕ್ಕನೇ ವರಹಸ್ವಾಮಿ ಟೆಂಪಲ್ ಇರುತ್ತೆ, ಅಲ್ಲಿ ದರ್ಶನ ಮಾಡಿಕೊಂಡು ಆಮೇಲೆ ತಿರುಪತಿ ದರ್ಶನ ಮಾಡಿದ್ರೆ ಒಳ್ಳೆಯದು ಅಂತಲೇ ಇದ್ದಿದ್ದು. ಬಟ್ ನಾವು ಈ ಕೊಳದಲ್ಲೇನು ಸ್ನಾನ ಮಾಡೋಕ್ಕೆ ಹೋಗಲಿಲ್ಲ, ಹಂಗೆ ತಲೆ ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಹೋದ್ವಿ. ನೀವೇ ನೋಡ್ಬೋದು ಆ ಗೋಪುರ ಕಾಣಿಸ್ತಿದೆಯಲ್ಲ, ಅದೇ ಟೆಂಪಲ್. ಎಷ್ಟು ಸಖತ್ತಾಗಿ ಕಾಣಿಸ್ತಿದೆ ಅಲ್ವಾ. ನೀರಂತೂ ತುಂಬ ಕ್ಲಿಯರ್ ಆಗಿತ್ತು. ವರಹಸ್ವಾಮಿ ಟೆಂಪಲಿಗೂ ನಾವು ಏನು ಹೋಗಲಿಲ್ಲ, ಬಿಕಾಸ್ ತುಂಬ ರಶ್ ಇತ್ತು. ಸೊ ಹೊರ್ಗಡೆನೇ ಕೈ ಮುಕ್ಕೊಂಡು ಆಮೇಲೆ ಕ್ಯೂ ಕಡೆ ಹೋದ್ವಿ. ಇದೇ ಲಾಸ್ಟ್ ಪಾಯಿಂಟ್, ಲೈಕ್ ನಮ್ಮ ಮೊಬೈಲ್ ಇರುತ್ತೆ, ಆಮೇಲೆ ಇಲ್ಲಿ ಮೊಬೈಲೆಲ್ಲ ನಾವು ಹ್ಯಾಂಡ್ ಓವರ್ ಮಾಡಿಬಿಡ್ಬೇಕು. ದಿಸ್ ಈಸ್ ಆಫ್ಟರ್ 4 to 5 hours ಅಂತಲೇ ಹೇಳ್ಬೋದು. ನಮ್ಮ ದರ್ಶನ ಆಗೋಕ್ಕೆ 5 hours ಆಯಿತು. ದರ್ಶನ ಮಾತ್ರ ಸಿಕ್ಕಾಬಟ್ಟೆ ಸಖತ್ತಾಗಿ ಆಯಿತು ಅಂತಲೇ ಹೇಳ್ಬೋದು. ಅಷ್ಟು ವೆಯ್ಟ್ ಮಾಡಿದ್ದಕ್ಕೆ ಆ 10 seconds ಸಿಗುತ್ತಲ್ಲ ನಮಗೆ ದೇವ್ರನ್ನ ನೋಡೋಕ್ಕೆ, ಅದು ಸಖತ್ತಾಗೇ ಇತ್ತು. ದರ್ಶನ ಎಲ್ಲ ಮುಗಿಸ್ಕೊಂಡು ಹಂಗೆ ಚಿಕ್ಕ ಪುಟ್ಟ ಒಂದು ಶಾಪಿಂಗ್ ಮಾಡಿಕೊಂಡು ನೆಕ್ಸ್ಟ್ ನಾವು ಕೆಳಗೆ, ಅದು ನಮ್ಮನ್ನ ಡ್ರಾಪ್ ಮಾಡಿದ್ರಲ್ಲ, ಲೈಕ್ ಜೀಪಲ್ಲಿ ಬಂದಿದ್ವಲ್ಲ ನಾವು, ಅಲ್ಲಿಗೆ ರಿಟರ್ನ್ ಹೋಗಬೇಕಾಗಿತ್ತು. ಸೊ ರಿಟರ್ನ್ ಹೋಗೋಕ್ಕೆ ಕಾರಲ್ಲಿ ಹೋಗೋಣ ಅಂತ ಕಾರಿಗೆ ವೆಯ್ಟ್ ಮಾಡ್ತಿದ್ವಿ. ನಾವಿವಾಗ ಬೆಟ್ಟದಿಂದ ಕೆಳಗೆ ಹೋಗ್ತಿದ್ವಿ ಹೋಮ್ ಸ್ಟೇಗೆ. ತುಂಬಾ ವಿ ಆರ್ ಫೀಲಿಂಗ್ ಬ್ಲೆಸ್ಡ್ ಅಂತ ಹೇಳ್ಬೋದು, ಬಿಕಾಸ್ ತುಂಬ ದಿನದಿಂದ ಕಾಯ್ದು ಬಂದಿದ್ದೀವಲ್ಲ. ಸೊ ತುಂಬ ಖುಷಿ ಆಗ್ತಿದೆ ನಮಗೆ. ನಮ್ಮ ಮೈಸೂರು ಚಾಮುಂಡಿ ಬೆಟ್ಟದಿಂದ ನಮ್ಮ ಮೈಸೂರು ಲೈಟಿಂಗ್ಸ್ ಎಷ್ಟು ಸಖತ್ತಾಗಿ ಕಾಣುತ್ತೋ ಹಂಗೆ ಈ ತಿರುಮಲ ಲೈಟಿಂಗ್ಸ್ ಕೂಡ ತುಂಬ ಚೆನ್ನಾಗೇ ಕಾಣಿಸ್ತಿತ್ತು. ಐ ಥಿಂಕ್ ಕ್ಯಾಮ್ರಾ ಜಸ್ಟಿಸ್ ಮಾಡ್ತಿಲ್ಲ ಅಂತ. ರಿಟರ್ನ್ ನಾವು ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ, ಆ್ಯಂಡ್ ನಮಗಂತೂ ಬೆಳಗ್ಗೆಯಿಂದ ಸ್ಯಾರಿ ಉಟ್ಕೊಂಡು ಸಾಕಾಗಿಬಿಟ್ಟಿತ್ತು. ಸೊ ಫ್ರೆಶ್ ಅಪ್ ಆಗಿ ಊಟ ಮುಗಿಸ್ಕೊಂಡು ಇವಾಗ ನಾವು ಬ್ಯಾಕ್ ಟು ಬ್ಯಾಂಗ್ಳೂರ್ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ. ಬ್ಯಾಂಗ್ಳೂರ್ ರೀಚ್ ಆಗೋದು ನೆಕ್ಸ್ಟ್ ಡೇ ಮಾರ್ನಿಂಗ್ ಲೈಕ್ 6 or 7 ಆಗುತ್ತೆ ಅಂತ ಹೇಳಿದರು. ಭೂಮಿಕಾ ಬ್ಯಾಂಗ್ಳೂರ್ ಟು ಮೈಸೂರು ಹೋಗ್ತಿದ್ಲು ರಿಟರ್ನು, ನಾನು ಬ್ಯಾಂಗ್ಳೂರ್ ಟು ತುಮಕೂರು ಬರ್ತಿದ್ದೆ. ಸೊ ಇದಾಗಿತ್ತು ನಮ್ಮ ತಿರುಪತಿ ವ್ಲಾಗ್. ನಿಮಗೆ ಈ ವ್ಲಾಗ್ ಇಷ್ಟ ಆಗಿತ್ತು ಅಂತ ಅಂದರೆ ಪ್ಲೀಸ್ ಲೈಕ್, ಕಮೆಂಟ್ ಆ್ಯಂಡ್ ಶೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆ್ಯಂಡ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಬಾಯ್ ಬಾಯ್.